ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸುಗಮ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ ಎ ಸಿ ಸ್ಲೀಪರ್ ಬಸ್ಸು. ಇದು ಬ್ಯಾಂಗ್ಳೂರಿಂದ ರಾಮದುರ್ಗ ಹೋಗುತ್ತೆ. ಹಾಗೆಯೇ ಈ ಬಸ್ಸಿನ ಒಂದು ಸ್ಪೆಷಾಲಿಟಿ ಏನಂದರೆ, ಈ ಬಸ್ಸಿನ ಒಬ್ಬರು ಡ್ರೈವರ್ ಇದ್ದಾರಲ್ಲ, ಅವರು ಕೂಡ ಯೂಟ್ಯೂಬರು, ತುಂಬ ಫೇಮಸ್ ಯೂಟ್ಯೂಬರ್ ಕರ್ನಾಟಕದಲ್ಲಿ. ಸೊ ಅವ್ರನ್ನ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಯ್ ಸರ್. ನಮಸ್ತೆ. ಹೇಳಿ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ಮತ್ತೆ ಹೊರಟ್ರೆ ಸರ್ ಇಲ್ಲಿಂದ ಬ್ಯಾಂಗ್ಳೂರಿಂದ? ಇನ್ನೊಂದು 5 ನಿಮಿಷ. ಓಕೆ ಸರ್. ಓಕೆ ಸರ್, ಈ ಬಸ್ ಇವಾಗ ಎಷ್ಟೊತ್ತಿಗೆ ಹೊರಡ್ತಾ ಇದೆ ಸರ್ ಇಲ್ಲಿಂದ? ಇಲ್ಲಿಂದ 6:45. ಸೊ ಸಿಟಿ ಬಿಡೋತ್ತಿಗೆಲ್ಲ ಎಷ್ಟೊತ್ತಾಗುತ್ತೆ? ಮೆಜೆಸ್ಟಿಕ್ ಇಂದ ಅಂದರೆ 9:45. 9:45. ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಒಂದು ಸ್ವಲ್ಪ 8 ಗಂಟೆ ಆಗುತ್ತೆ. 8 ಗಂಟೆ. ಮತ್ತೆ ಟ್ರಾಫಿಕ್ ಇದ್ರೆ ಸ್ವಲ್ಪ ಲೇಟ್ ಇಲ್ಲದ್ರೆ ಮಾಮೂಲಿ 8:15. ಓಕೆ. ಚಾರ್ಜಸ್ ಎಲ್ಲ ಎಷ್ಟಿದೆ ಸರ್ ಅಂದಾಜು? ಇದು ಅಪ್ರೋಚ್ಮೆಂಟ್ ಇರುತ್ತೆ, ಎಕ್ಸಾಕ್ಟ್ ಅಂತ ಹೇಳಕ್ ಬರಲ್ಲ. ಸಮ್ ಟೈಮ್ 600, 700, 800 ವೆರಿಯೇಷನ್ ಆಗ್ತಾ ಇರುತ್ತೆ. ಡಿಪೆಂಡ್ ಅಪಾನ್ ವೀಕೆಂಡ್ಸ್ ಮೇಲೆ ಇರುತ್ತೆ. ಓಕೆ. ಬಟ್ ಅದ್ರ ಹಿಂಗೆ ಇಷ್ಟೇ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಓಕೆ. ಸೊ ಇಂಟಿಮೇಷನ್ ಇರಲ್ಲ. ನಿಮ್ದು ಈಗ 2 ಪ್ರೊಫೆಷನ್ ಅಂತ ನೀವು ಹೇಳಿದ್ರಿ ಸರ್. ಹೇಗನ್ ಸರ್ ಅದು ಮತ್ತೆ ಇದು ಎರಡೂ? ಇಲ್ಲ, ಫಸ್ಟ್ ಜರ್ನಿ ಬಂದು ನಾನು ಡ್ರೈವಿಂಗ್ ಮಾಡೋದೇ, ಯೂಟ್ಯೂಬ್ ಸ್ವಲ್ಪ ಸೈಡ್ ಇರಲಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಅಂದ್ರೆ ಬಸ್ಸಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಬೇರೆ ಜನ ಸ್ವಲ್ಪ ಡೀಟೇಲ್ ಕೊಡೋಣ ಅಂತ. ಓಲೋ ಬಸ್ ಅಲ್ಲಿ ಮಲ್ಟಿಎಕ್ಸೆಲ್ ಅಂದ್ರೆ ಏನು ಅದು ಗೊತ್ತಿರಲ್ಲ. ಹೌದು. ಯಾವ ತರ ವರ್ಕ್ ಆಗುತ್ತೆ, ಏನು ಐ ಶಿಫ್ಟ್ ಅಂದ್ರೆ ಹೆಂಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋದು. ಒಂದೊಂದು ಸಿಂಗಲ್ ಕಂಟೆಂಟ್ ಮಾಡಿ ಅಥವಾ ರೀಲ್ಸ್ ಮಾಡಿ ಓಕೆ. ಅವ್ರ ಜೊತೆಗೆ ಫುಲ್ ಜರ್ನಿ ವಿಡಿಯೋನು ಮಾಡಿ ಹಾಕ್ತಾ ಇರ್ತೀನಿ. ಅಂದ್ರೆ ಹೈದರಾಬಾದ್ ಟು ಬೆಂಗಳೂರು, ಲಾಸ್ಟ್ ನಾನು ಲಾಂಗ್ ರೂಟ್ ಹೋಗಿದ್ದಾರೆ, ಬೆಂಗಳೂರು ಟು ಅಹಮದಾಬಾದ್ ಹೋಗಿದ್ದೆ. ಓಕೆ. ನಂಗೆ ಬೇರೆ ಬೇರೆ ಸ್ಟೇಟಿಗೆ ಎಷ್ಟು ಅವ್ರ ಟೈಮ್ ಆಗುತ್ತೆ ಏನು ಓಲೋ ಬಸ್. ಸರ್, ನೀವು ಫ್ರೀ ಇರುವಾಗೆಲ್ಲ ಹೋಗ್ತಿರ್ತೀರಾ ಅಥವಾ? ಇಲ್ಲ, ರಜೆ ಮೇಲೆ ಹೋಗಿದ್ವಿ. ರಜೆ ಟೈಮಲ್ಲಿ ಏನು ಮಾಡಿರಲ್ಲ. ಓಕೆ. ಇಲ್ಲಿ ಡ್ಯೂಟಿ ಮಾಡಿ ನಾನು ರೆಸ್ಟ್ ಮಾಡೋದ್ರಲ್ಲಿ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಓಕೆ. ಈ ಇದರಲ್ಲಿ ನಾನು ಅದನ್ನೇನು ರಜೆ ಇಟ್ಕೊಂಡಿರಲ್ಲ. ಓಕೆ. ಸೊ ರಜೆ ಮಾಡಿದಾಗ ಅವಾಗ ಲಾಗು, ಅವಾಗ ಎಡಿಟ್ ಎಲ್ಲ ಅವಾಗಲೇ. ಡ್ಯೂಟಿ ಬಂದ್ರೆ ಡ್ಯೂಟಿ ಅಷ್ಟೇ. ಓಕೆ. ಸೊ ಇದು ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್? ಇದು 34. 32 ಸೀಟ್ಸ್ ಇರುತ್ತೆ. ಓಕೆ. ಮತ್ತೆ ಚಾರ್ಜಸ್ ಎಲ್ಲ ಏನು ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೋದಾ ಇದು? ಹೌದು, ಅವರು ಯಾವ್ಯಾವ ಬಸ್ ಇರುತ್ತೆ ಅವ್ರ ಕಂಪ್ನಿ ವೆಬ್ಸೈಟಲ್ಲೇ ಇರುತ್ತೆ. ಓಕೆ. ಅಲ್ಲೇ ಡೈರೆಕ್ಟ್ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಓಕೆ. ಮತ್ತೆ ಸ್ಟಾಪ್ ಎಲ್ಲ ಎಲ್ಲೆಲ್ಲಿ ಕೊಡ್ತೀರಾ ಸರ್? ಈಗ ನಿಮ್ಮದು ರಾಮದುರ್ಗ ಆದರೆ ಇರುತ್ತೆ ಸ್ಟಾಪ್ ಸರ್. ಅವ್ರು ತೊಗೊಂಡಂಗೆ ಪ್ಯಾಸೆಂಜರ್ ಕೆಲವೊಬ್ರು ಮುಂಚಿತವಾಗಿ ಹೇಳ್ಕೊತಾರೆ, ಡ್ರಾಪಿಂಗ್ ಪಾಯಿಂಟ್ ಅವ್ರ ಹತ್ರ ಇದ್ದಾರೆ. ಓಕೆ. ಇಲ್ಲ ಒಬ್ಬರು ಇಲ್ಲ ಕರೆಕ್ಟಾಗಿ ಎಲ್ಲಿ ಬೋರ್ಡಿಂಗ್ ಅಲ್ಲಿ ಹೇಳ್ಕೊಳ್ತಾರೆ. ಓಕೆ. ಮತ್ತೆ ಇದು ಬ್ರೇಕ್ಸ್ ಎಲ್ಲ ಆದರೆ ಎಲ್ಲಿ ಕೊಡ್ತೀರಾ ಸರ್? ಯಾವ ಥರ? ಸ್ನ್ಯಾಕ್ಸ್ಗೆ ಅಥವಾ ಟೀ ಬ್ರೇಕ್, ಡಿನ್ನರ್ ಆ ಥರ? ಇದಕ್ಕೆ ಬಂದ್ಬಿಟ್ಟು ತುಮಕೂರು ಹತ್ರ ದಾಬಾಸ್ಪೇಟೆ ಹತ್ರ ಕೊಟ್ಟಿರ್ತೀವಿ. ಓಕೆ. ಬೆಳಗಿನ ಜಾವ ಬಂದ್ಬಿಟ್ಟು ವಾಶ್ರೂಮ್ ಬ್ರೇಕ್ ಅಂತ ಹೇಳ್ಬಿಟ್ಟು ಅಲ್ಲೇ ತುಮಕೂರು ಇದು ಹುಬ್ಳಿ ಹತ್ರ ಬಂಗಾಪುರ ಹತ್ರ ಕೊಟ್ಟಿರ್ತೀವಿ. ಓಕೆ. ಓಕೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೂಟ್ ಮೇಲೆ ಇರುತ್ತೆ. ಓಕೆ. ಯಾವ ರೂಟ್ ಯಾವ ಗಾಡಿ ಯಾವ ಕಡೆ ಹೋಗುತ್ತೆ ಅಲ್ಲಲ್ಲಿ ಅವರೊಂದು ಡ್ರೈವರ್ ಅಥವಾ ಇಲ್ಲ ಆಫೀಸ್ನವ್ರು ಒಂದು ಹೇಳಿರ್ತಾರೆ, ಈ ಸ್ಟಾಪಲ್ಲಿ ಒಂದು ವಾಶ್ರೂಮ್ ಬ್ರೇಕ್ ಕೊಡಿ ಅಥವಾ ಡಿನ್ನರ್ ಬ್ರೇಕ್ ಕೊಡಿ ಅಂತ ಹೇಳ್ಬಿಟ್ಟು ಓಕೆ. ಅಲ್ಲಿ ಕೊಟ್ಟಿರ್ತಾರೆ. ಓಕೆ ಸರ್. ಈಗ ರಾಮದುರ್ಗಕ್ಕೆ ನಿಮ್ಮದು ಕಂಪ್ನಿ ರೂಟಿಂಗ್ ಗಾಡಿಗಳು ಎಷ್ಟಿದೆ ಸರ್? ಇಲ್ಲ, ಒಂದೇ ಸುಮ್ಮ ಒಂದೇ. ಸೊ ಒಂದು ಅಲ್ಲಿಂದ ಬರುತ್ತೆ, ಒಂದು ಹೋಗುತ್ತೆ. ಒನ್ ಡೇ ಇದರಿಂದ ಒನ್ ಡೇ ಆಗುತ್ತೆ. ಓಕೆ. ನೀವು ಇದು ವೋಲ್ವೋಸ್ ಎಲ್ಲ ಓಡಿಸಿದ್ದೀರಾ ಸರ್? ಸೊ ಅದಕ್ಕೂ ಈ ಬಸ್ಗಳು ಏನನ್ಸ ಸರ್ ನಿಮಗೆ ಡಿಫ್ರೆನ್ಸು? ಓಲೋ ಅಂದರೆ ಅದಕ್ಕೆ ಫೀಚರ್ಸ್ ಬೇರೆ, ಅದು ರಾಸ್ ಪವರು, ಅದ್ರ ಸ್ಟೇರಿಂಗ್ ಫುಲ್ ಡಿಫ್ರೆಂಟ್. ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಒಂಥರ ಅದು ಸ್ವಲ್ಪ ಹೈಟೆಕ್ ಕಾರ್ ಇದ್ದಂಗೆ, ಸ್ವಲ್ಪ ಇದು ಕಾರ್ ಇದ್ದಂಗೆ, ಸ್ವಲ್ಪ ಇದು ಲೋ ಟೆಕ್ ಕಾರ್ ಇದ್ದಂಗೆ. ಓಕೆ. ಕಂಫರ್ಟ್ ಅಂತ ಯಾವ್ದು ಅನ್ಸ ಸರ್ ನಿಮ್ಗೆ? ಅದಾ ಇದೆ ಸರ್? ವೋಲ್ವೋನೇ. ಆಲ್ವೇಸ್ ಓಲೋನೇ. ಓಕೆ. ಓಕೆ. ಮತ್ತೆ ಈ ಗಾಡಿ ಇಲ್ಲಿ ನೀವು ಇದು ಸುಗಮ ಒಂದು ಎಷ್ಟು ವರ್ಷ ಆಯ್ತು ಸರ್? ನಾನು ರೀಸೆಂಟ್ ಆಗಿ 2 ಮಂತ್ಸ್ ಆಗಿತ್ತು ಅಷ್ಟೇ. ಓಕೆ. ಮುಂಚೆ ಎಲ್ಲಿ ಮಾಡಿದ್ರಿ? ಮುಂಚೆ ಸುಮಾರು ಕಂಪ್ನಿ ಮಾಡಿದ್ದೇನೆ, ಆಡಿಯೋದಲ್ಲಿ ಮಾಡಿದ್ದೇನೆ. ಓಕೆ. ಅಂದರೆ ಓವರಾಲ್ ಎಲ್ಲ ಎಷ್ಟು ವರ್ಷ ಆಯ್ತು ನಿಮ್ಗೆ ಆಗಿರೋ? ಟೋಟಲ್ ಹೇಳಿದ್ರು 7 ಇಯರ್ಸ್ ಆಗಿತ್ತು ಅಷ್ಟೇ. 7 ಇಯರ್ಸ್. ಓಕೆ. ಓಕೆ. ನಾನು ಮುಂಚೆ ಬೇರೆ ಬೇರೆ ಓಡಿಸಿದ್ದೀನಿ, ಬಟ್ ಪರ್ಟಿಕ್ಯುಲರ್ ಬಸ್ ಓಡಿಸೋಕಂದ್ರೆ 7 ಇಯರ್ಸ್ ಅಷ್ಟೇ. ಓಕೆ. ಸೊ ಎಲ್ಲ ಇದು ಈಗೊಂದು ರೀಸೆಂಟಾಗಿ ಬಂದಿದ್ದೀರಾ ಸುಗಮ್? ರೀಸೆಂಟಾಗಿ. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ನಿಮಗೆ ಎರಡಕ್ಕೂ ಒಳ್ಳೆಯದಾಗಲಿ. ನಿಮ್ಮದು ಯೂಟ್ಯೂಬ್ ಚಾನಲ್ಗೆ ಹಾಗೆಯೇ ನಿಮ್ಮ ಪ್ರೊಫೆಷನ್ ಇದಕ್ಕೂ ಕೂಡ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಚಾನಲ್ ಕೂಡ ಹಾಗೆ ಓಡಲಿ. ಓಕೆ. ಥ್ಯಾಂಕ್ ಯು ಸರ್. ಸೊ ನಾನು ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ ನೋಡಿ ಸರ್. ಲೈಟ್ ಹಾಕ್ಬೋದಾ? ಹಾಂ ಸರ್, ನೋಡಿ. ಓಕೆ. ಸೊ ಇದು ಬ್ಯಾಂಗ್ಳೂರಿಂದ ರಾಮದುರ್ಗ ಹೋಗುತ್ತೆ. ನಾನು ಮುಂಚೆನೇ ಹೇಳಿದ್ದೆ ನೋಡಿ ಗಾಡಿ. ಇದು ನಾನ್ ಎ ಸಿ ಸ್ಲೀಪರ್ ಗಾಡಿ. ಈ ಬಸ್ಸಿನ ಒಂದು ಲೈಕ್ ಫರ್ನಿಷಿಂಗ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ನೋಡಿ. ಇದು ಲೈಕ್ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಲುಕ್ ಇದೆ.
ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ ಇವ್ರದ್ದು. ಮೆಜಾರಿಟಿ ಇರೋದು ನಾನು ಮುಂಚೆನೇ ಹೇಳಿದಾಗೆ ನಾನ್ ಎ ಸಿ ಸ್ಲೀಪರ್ ಗಾಡಿಗಳೇ ಜಾಸ್ತಿ ಇದೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ, ನೀವು ಯೂಟಿಲೈಸ್ ಮಾಡ್ಕೋಬೋದು. ಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡ್ ಹೋಗೋರಿಗೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ನನ್ನ ಒಂದು ವೀಡಿಯೋಸ್ ಏನಿದೆ ಓನ್ಲಿ ಕರ್ನಾಟಕ ಅಂತಲ್ಲ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಇದೆ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಬನ್ನಿ.